ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವ್ರೆ, ನನ್ ಪ್ರಸಾದ ಏನೋ ಕೊಟ್ಟಿದ್ಯಾ, ಆದ್ರೆ ಇದನ್ನ ಯಾವ ರೀತಿ ಸ್ವೀಕರಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಮ್ಮ, ಯಾಕೆ ಇಷ್ಟು ಹೇಳ್ತಾ ಇದೀಯಾ? ಆ ದೇವರೇ ನಿನಗೆ ಮಡ್ಲು ಹೂ ಹಾಕಿದ್ದಾನೆ. ನಿನ್ ಪ್ರಶ್ನೆಗೆ ಉತ್ತರ ಸಿಗೋ ಕಾಲ ಹತ್ರ ಬಂದಿದೆ. ಯಜಮಾನ್ರೆ, ಪ್ರತಿ ಸಲ ಹಾಗೆ ಅನ್ಸುತ್ತೆ, ಆದ್ರೆ ನನ್ನ ಪರೀಕ್ಷೆ ಮಾತ್ರ ಮುಗಿತಾನೇ ಇಲ್ಲ. ನಾನ್ ಯಾವಾಗ ಈ ಸುಳಿಯಿಂದ ಹೊರಗಡೆ ಬರ್ತೀನಿ ಅಂತ ಕಾಯ್ತಾ ಇದ್ದೀನಿ. ನೋಡಮ್ಮ, ನದಿ ಸಾಗರ ಸೇರ್ತದೆ ಅಂತ ನಮ್ಗೆಲ್ರಿಗೂ ಗೊತ್ತಲ್ಲಮ್ಮ. ಆ ನದಿ ಸಾಗರ ಸೇರೋ ತನಕ ಹರಿತಾನೆ ಇರ್ಬೇಕಲ್ವಾ? ನಿನ್ನಲ್ಲಿ ಯಾವ ಪ್ರಶ್ನೆ ಕಾಡ್ತಾ ಇದೆ ಅಂತ ಆ ದೇವ್ರಿಗೆ ಗೊತ್ತು. ಆ ದೇವ್ರು ಉತ್ತರ ಕೊಡೋದಕ್ಕ ನೀನ್ ಕಾಯ್ಬೇಕಷ್ಟೇ. ಅದು ನಿಜಾನೇ, ನಾವ್ ಎಷ್ಟೇ ಹಠ ಮಾಡಿದ್ರು ಅದು ದೇವ್ರ ಮುಂದೆ ನಡೆಯಲ್ಲ. ಕರ್ತವ್ಯ ಅಷ್ಟೇ ನಂದು, ಫಲ ಅವಳಿಗೆ ಬಿಟ್ಟಿದ್ದು. ಈ ಮಾತು ಹೇಳಿದೆಯಲ್ಲ, ಎಲ್ಲ ದೇವ್ರು ನೋಡ್ಕೊಳ್ತಾನೆ ಬಿಡಮ್ಮ. ಆ ದೇವ್ರು ಕೊಟ್ಟಿರೋ ಪ್ರಸಾದ ತಗೊಂಡು ನಮಸ್ಕಾರ ಮಾಡಿ ತಗೊಂಡು ಹೋಗು. ಈ ಪ್ರಸಾದನ ಕೊಟ್ಟಿರೋ ಹಾಗೆ ಭೈರವಿ ಸತ್ವ ಪರೀಕ್ಷೆನೂ ನಿಲ್ಲಿಸ್ಬಿಡು. ಆದಷ್ಟು ಬೇಗ ಸಿಂಧು ಆಗಿ ಉಸಿರಾಡೋ ದಿನನ ವರವಾಗಿ ಕೊಟ್ಬಿಡು. ವಿರಾಟ್ ಅವರೇ, ದೇವ್ರು ರಕ್ಷೆ ಇಟ್ಟಿದ್ದೀನಿ, ಅವರೇ ಎಲ್ಲ ನೋಡ್ಕೋತಾರೆ. ಮನುಷ್ಯ ತನ್ನ ಪ್ರಯತ್ನನ ಸರಿಯಾಗಿ ಮಾಡಿದ್ರೆ ಅದಕ್ಕೆ ದೇವ್ರ ಶಕ್ತಿನೂ ಸೇರಿ ಎಲ್ಲ ಕಾರ್ಯಗಳು ಸುಸೂತ್ರವಾಗತ್ತೆ ಅಂತ ಗೀತೆಯಲ್ಲಿ ಓದಿದ್ದೀನಿ. ಅದಕ್ಕೆ ವಿರಾಟ್, ನನ್ ಪ್ರಯತ್ನ ಇರ್ಲಿ ಅಂತಾನೆ ಬೆಳಿಗ್ಗೆ ನದಿಲ್ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ನಿಮ್ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿಸಿ ಈ ಪ್ರಸಾದ ತಂದಿದ್ದೀನಿ. ಭೈರವಿ ಅವರೇ, ಪೂಜೆ ಮಾಡಿಸಿದೆಲ್ಲ ಸರಿ, ಆದರೆ ನಾನು ಹೇಳ್ತಿರೋದು ನಮ್ಮ ಪ್ರಯತ್ನದ ಬಗ್ಗೆ. ಅದಕ್ಕೆ ಅಲ್ವಾ ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಭೈರವಿ ಅವರೇ, ಡಾಕ್ಟರ್, ಔಷಧಿ, ಮೆಡಿಸಿನ್ ಅದೆಲ್ಲ ನಮ್ಮ ಪ್ರಯತ್ನನೇ ಸರಿ, ಆದರೆ ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟಿದ್ದೀರಾ. ಮತ್ತೆ ನಾನು ಹೇಳಿದ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ನಾನು ಬೇಗ ಹುಷಾರಾಗ್ಬಿಡ್ತೀನಿ. ನಾನ್ ಎಕ್ಸಿಕ್ಯೂಟ್ ಮಾಡೋದಾ? ಹೌದು, ಅದು ನಿಮ್ಮೊಬ್ರಿಗೆ ಮಾತ್ರ ಸಾಧ್ಯ. ಡಾಕ್ಟರ್ ಕೈಯಿಂದನೂ ಆಗದೆ ಇರೋದು ನನ್ನೊಬ್ಳಿಂದ ಆಗತ್ತಾ? ವಾಟ್ ಇಸ್ ದಟ್? ದಟ್ ಈಸ್ ಕಿಸ್. ವಿರಾಟ್, ಅದು ಅದು ಇದು ಏನೂ ಇಲ್ಲ. ನನ್ನನ್ನು ಗುಣ ಮಾಡೋ ಔಷಧಿ ನಿಮ್ಮ ಮುತ್ತ
ಲೆಫ್ಟಲ್ಲಿದೆ. ಅದೇ ಮೇಜರ್. ಅದ್ರ ಜೊತೆಗೆ ಡಾಕ್ಟರ್ ಕೊಡೋ ಮೆಡಿಸಿನ್, ಔಷಧಿ ಅದನ್ನೆಲ್ಲ ತಗೊಂಡ್ರೆ ಕಣ್ ಬಿಡೋಷ್ಟರಲ್ಲಿ ಹುಷಾರಾಗ್ಬಿಡ್ತೀನಿ. ವಿರಾಟ್, ಏನ್ ಮಾತಾಡ್ತಿದ್ದೀರಾ ನೀವು? ಅಯ್ಯೋ, ಅಷ್ಟೊಂದು ಶಾಕ್ ಆಗಬೇಡಿ. ಇಲ್ಲಿ ಯಾರೂ ಇಲ್ಲ. ನನ್ನ ಕೆನ್ನೆಗೆ ಮುತ್ಕೊಡೋಕೆ ನಿಮಗೆ ನಾಚಿಕೆ ಆದರೆ ಪರವಾಗಿಲ್ಲ, ನನ್ನ ಹಣೆ ಕೊಡಿ. ನಾನು ನಿಮ್ಮ ಗಂಡ ಅನ್ನೋ ಅಧಿಕಾರದಲ್ಲಿ ಇದೆಲ್ಲ ಹೇಳ್ತಾ ಇಲ್ಲ. ಆಸ್ ಅ ಗುಡ್ ಕಂಪ್ಯಾನಿಯನ್, ಇಂಥ ಟೈಮಲ್ಲಿ ಒಂದು ಇಂಟಿಮೇಟ್ ಕಿಸ್ ಇಟ್ ಮೈಟ್ ಪುಲ್ ಮೀ ಫ್ರಮ್ ಮೆಂಟಲ್ ಡಿಪ್ರೆಷನ್ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಭೈರವಿ ಅವರೇ. ವಿರಾಟ್ ನನಗೋಸ್ಕರ ಈ ಸ್ಥಿತಿಗೆ ಬಂದಿದ್ದಾರೆ. ಅಷ್ಟೇ ಯಾಕೆ, ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾರೆ. ಹಾಗೆ ನೋಡೋದಾದ್ರೆ ನಾನು ಏನ್ ಕೊಟ್ರು ಕಮ್ಮಿನೇ. ತುಂಬಾ ಪ್ರೀತಿಯಿಂದ ನನಗೊಂದು ಮುದ್ದು ಕೊಡು ಅಂತ ಕೇಳ್ತಿದ್ದಾರೆ. ಅಷ್ಟೇ ತಾನೇ? ಒಂದ್ ಮುತ್ತಾನೆ ಕೊಟ್ರೇನ್ ತಪ್ಪಿಲ್ಲ. ನನಗೋಸ್ಕರ ಪ್ರಾಣನೇ ಕೊಟ್ಟಿದ್ದಾರೆ. ಒಬ್ಬ ಗಂಡನಿಗೆ ಕೇಳೋದೆಲ್ಲ ತಗೊಳ್ಳೋ ಅಧಿಕಾರ ಇರುತ್ತಲ್ವಾ, ಅಂಥದ್ರಲ್ಲಿ ವಿರಾಟ್ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಏನ್ ಮಾಡ್ಲಿ? ಅಲ್ಲಿ ನೋಡು ನೋಡು, ಅಮ್ಮ ನೋಡು. ಅಥರ್ವ, ಒಂದು ಗಿಡ ಫಲ ನೀಡಿದ್ರೆ ಅದ್ರದ್ದು ಹುಟ್ಟು ಸಾರ್ಥಕ ಆಗತ್ತಂತೆ. ಹಾಗೆ ಒಂದು ಹೆಣ್ಣು ಮಗುಗ್ ಜನ್ಮ ಕೊಟ್ರೆ ಅವಳ ಜನ್ಮನೂ ಸಾರ್ಥಕ ಆಗತ್ತಂತೆ. ಬರೀ ಹೆಣ್ಣಿನ ಜೀವನ ಮಾತ್ರ ಅಲ್ಲ, ಗಂಡು ಹೆಣ್ಣಿನ ಜೀವನ ಸಾರ್ಥಕ ಆಗ್ಬೇಕು ಅಂದ್ರೆ ಒಂದ್ ಮಗು ಆಗ್ಲೇಬೇಕು. ಇವತ್ತು ನಮ್ಗೆ ಮಗಳು ಹುಟ್ಟಿದಾಳೆ, ನಮ್ ಸಂಸಾರ ಪೂರ್ಣ ಆಯ್ತು. ಇನ್ಯೂಳ್ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸೋ ಶಕ್ತಿ ಕೊಡಪ್ಪ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋದಷ್ಟೇ. ಹಾಗೆ ದೇವ್ರ ಜೊತೆ ಇನ್ನೊಬ್ರಿಗೂ ಥ್ಯಾಂಕ್ಸ್ ಹೇಳಬೇಕು.